ಸೊ ನಮ್ಮ ಸಿನಿಮಾ ಬ್ಯೂರೋ ಹೆಡ್ಡು ಲಕ್ಷ್ಮೀನಾರಾಯಣ ನನ್ನ ಜೊತೆ ಪಬ್ಲಿಕಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಗೆ ನಾವು TV5 ಸಂಸ್ಥೆ ಕಟ್ಟಿದಾಗ ಅಲ್ಲಿ ಮೊದಲ ಬಾರಿಗೆ ಅವರು ಸಿನಿಮಾ ಬ್ಯೂರೋ ಹೆಡ್ ಆಗಿದ್ದರು. ಈಗ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸಿನಿಮಾ ಬ್ಯೂರೋ ಹೆಡ್ ಆಗಿ. ಒಂದು ರೀತಿ ಸೆಲೆಬ್ರಿಟಿಗಳ ಡಾರ್ಲಿಂಗ್ ಅವರು. ಸೊ ಆಯ್ಕೆಗಳಿದ್ದಾಗ ಈ ಥರದೊಂದು ಚಾನಲ್ ಕಟ್ತಾ ಇದ್ದೀವಿ ಬಾ ಅಂತ ನೀವು ಕರೆದ್ರಿ. ನೀವು ನನಗೆ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಥರ. ನೀವು ನನಗೆ ಎಡಿಟ್ರು, ನಾನು ನಿಮ್ಮ ಅಂಡರ್ ಕೆಲಸ ಮಾಡಿದ್ದೀನಿ ಅನ್ನೋ ಥರ ಏನಿರಲಿಲ್ಲ. ಸೊ ಹಂಗಾಗಿ ನಾನು ಎಲ್ಲ ಆಯ್ಕೆಗಳನ್ನ ಬಿಟ್ಟು ನಿಮಗೆ ಹೇಳೋದಕ್ಕೂ ರೀಸನ್ನು, ಮತ್ತು ನೀವು ನನ್ನನ್ನು ಕರೆಯೋದಕ್ಕೆ ಮೇಯ್ನ್ ರೀಸನ್ನು ನೀವು ಹಿಂದೆ ನನಗೆ ವಹಿಸ್ಕೊಟ್ಟಿದ್ದಂಥ ಜವಾಬ್ದಾರಿಯನ್ನು ನಾನು ಸಮರ್ಪಕವಾಗಿ ನಿಭಾಯಿಸಿದ್ದೆ ಅಂತ ಭಾವಿಸ್ತೀನಿ TV5 ಸಂಸ್ಥೆಯಲ್ಲಿ. ಹಾಗಾಗಿ ನಾನೇನು ಡಿಗ್ರಿ ಮಾಸ್ಟರ್ಸ್ ಓದ್ಕೊಂಡು ಪಬ್ಲಿಕ್ TV ಮೂಲಕ ರಂಗನಾಥ್ ಸರ್ ಶಿಷ್ಯನಾಗಿ ಬಂದಾಗ ಮಂಜುನಾಥ್ ಸಂಜೀವ್ ಅವರು ಮತ್ತು ಹರಿರಾಜ ಮಾರ್ಗ ಅವರು ನನಗೆ ಸಿನಿಮಾ ಪತ್ರಿಕೋದ್ಯಮದ ಗುರುಗಳು. ಸೊ ಅವ್ರ ಮೂಲಕ ನಾನು ಪಬ್ಲಿಕ್ TVಗೆ ಎಂಟ್ರಿ ಆದಾಗ ನೀವಿದ್ರಿ, ಶಿವ ಬೆಸಗರಳ್ಳಿ ಅವರಿದ್ದರು, ರುದ್ರೇಶ್ ಸರ್ ಇದ್ದರು, ಎಲ್ಲಕ್ಕಿಂತ ಮಿಗಿಲಾಗಿ ಈ ಸಂಸ್ಥೆಯ ಹುಟ್ಟಾಕಿರ್ತಕ್ಕಂತಹ ರಾಧಾ ಮೇಡಮ್ ಅವರಿದ್ದರು, ಶಿವಸ್ವಾಮಿ ಸರ್ ಇದ್ದರು. ಸೊ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ಎಲ್ಲರೂ ಹೇಳ್ತಾಯಿದ್ರು, ರಂಗನಾಥ್ ಸರ್ ಜೊತೆ ಕೆಲಸ ಮಾಡಿದ್ದೀವಿ ಅಂತಂದರೆ ನೀನು ಎಲ್ಲೋದ್ರೂ ಸರ್ವೈವ್ ಆಗ್ತೀಯ ಅಂತಕ್ಕಂಥದ್ದು. ಸೊ ಅಲ್ಲಿ 1-2.5 ವರ್ಷ ನಿಮ್ಮಗಳೊಟ್ಟಿಗೆ ಪಳಗಿದ್ದೆ. ಹಾಗಾಗಿ ನಂತರ TV9ಗೆ ಹೋದೆ. ನಂತರ TV9ಇಂದ ನೀವು ಕರೆದಾಗ ಇಲ್ಲ ಅಂತ ಹೇಳ್ದಿರ TV5ಗೆ ಬಂದೆ. TV9ಅಲ್ಲಿ ಮಾರುತಿ ಸರು ಮತ್ತು ರವಿ ಕುಮಾರ್ ಸರ್ ಜೊತೆ ಎಲ್ಲ ಕೆಲಸ ಮಾಡಿದ್ದೆ. ಹಾಗಾಗಿ ಆ ಎಲ್ಲ ಅನುಭವಗಳು ನನಗೆ ನೀವು ಟೀಮ್ ಲೀಡರಾಗಿ ಒಂದಷ್ಟು ಜವಾಬ್ದಾರಿಗಳನ್ನ ವಹಿಸಿದಾಗ TV5 ಅದನ್ನು ಸಮರ್ಪಕವಾಗಿ ನಿಭಾಯಿಸಿದ್ದೆ. ಆನಂತರ ಒಂದು ಸಣ್ಣ ಗ್ಯಾಪ್ ಆಗಿತ್ತು. ನಮ್ಮ ಗ್ಯಾಪ್ ಆದರೂ ಸಹ ನಾವು ಫ್ಯಾಮ್ಲಿ ವೈಸು ಗೆಟ್ ಟುಗೆದರ್ಗಳು ಮಾಡೋದು, ಪ್ರತಿ ವಾರಕ್ಕೆ 1 ಸರಿ 2 ಸರಿ ಆದರೂ ಸಿಗೋದು, ಹಿಂಗೆಲ್ಲ ಮಾಡ್ತಾಯಿದ್ವಿ. ಬಟ್ ನನಗೇನು ಥಿಯರಿಟಿಕಲಿ 5 ವರ್ಷ ನಾನು ಜರ್ನಲಿಸಮ್ ಓದ್ಕೊಂಡು ಬಂದಾಗ ಅದನ್ನು ಪ್ರಾಕ್ಟಿಕಲಿ ನನಗೆ ಗುರುಗಳು ಅಂತ ಇದು ಮಾಡಿದಂಥವ್ರು ಶಿವಸ್ವಾಮಿ ಸರ್ ಇರ್ಬೋದು, ಪ್ರವೀಣ್ ಲಿಂಗಾಪುರ ಅವರು ಇರ್ಬೋದು, ರಾಧಾ ಹಿರೇಗೌಡರು ಮೇಡಮ್ ಇರ್ಬೋದು, ನೀವಿರ್ಬೋದು, ನೀವೆಲ್ಲ ಪಬ್ಲಿಕ್ TVಯಲ್ಲಿ ನನಗೆ ಪ್ರಾಕ್ಟಿಕಲಿ ಜರ್ನಲಿಸಮ್ನ ದಾರೆ ಎಳೆದಂಥವ್ರು. ಸೊ ಹಂಗಾಗಿ ನೀವುಗಳೇ ಒಂದು ಪ್ರೊಫೆಷ್ನಲಿ ಒಂದು ಚಾನಲ್ ಕಟ್ತಿದ್ದಾರೆ ಅಂತಂದಾಗ ನನಗೆ ಸೆಕೆಂಡ್ ಥಾಟೇ ಬರಲಿಲ್ಲ. ಎಸ್, ದಿಸ್ ವುಡ್ ಬಿ ದ ಬೆಸ್ಟ್ ಚಾಯ್ಸ್ ಫಾರ್ ಮೀ ಅಂತ ನನಗೆ ಅನಿಸ್ತು. ಸೊ ಇಮಿಡಿಯೇಟ್ ಬಂದು ಜಾಯ್ನ್ ಆದೆ. ಲಕ್ಷ್ಮಿ ತುಂಬ ಸಲ ಯಾಕೆ ನಾನು ಆ್ಯಕ್ಚುಲಿ ಆರಂಭದಲ್ಲಿ ಕರೆದಿರಲಿಲ್ಲ ಲಕ್ಷ್ಮಿನ, ನಮ್ಮದ್ರೆ ಬಾ ಅಂತ. ನನ್ನ ಫೋನ್ ಮಾತಾಡ್ತಿದ್ದೀವಿ, ಈ ಥರ ಮಾತಾಡ್ತಿದ್ದೀವಿ, ಹಿಂಗೆ ಎಲ್ಲ ಈ ಥರ ಮಾಡ್ತಾಯಿದ್ದೀವಿ, ಚಾನಲ್ ಮಾಡ್ತಾಯಿದ್ದೀವಿ ಅಂತ. ನನ್ನ ಯಾಕೆ ಕರಿತಿಲ್ಲ ಅಂತ ಕೇಳ್ತಿದ್ದೆ. ನನ್ನ ಯಾಕೆ ಕರಿತಿಲ್ಲ ನೀವು ಅಂತ. ಕರಿತೀನಿ, ಇರೋ ಟೈಮ್ ಇರುತ್ತೆ ಅದಕ್ಕೆ ಅಂತ ಹೇಳ್ತಿದ್ದೆ. ಫೈನಲಿ ನಮ್ಮ ಟೀಮ್ ಜಾಯ್ನ್ ಆಗಿದ್ದಾರೆ ಲಕ್ಷ್ಮಿ.